ಸರ್ ಏನಕ್ಕೋಸ್ಕರ ಸರ್ ಸ್ಟ್ರೈಕ್ ಮಾಡಿದ್ರಿ ನೀವು? ಗಾಡಿಗಳು ಏನಕ್ಕೋಸ್ಕರ ಸ್ಟ್ರೈಕ್ ಮಾಡಿದೀವಿ ಅಂದ್ರೆ ಡೀಸೆಲ್ ರೇಟು ಪದೇ ಪದೇ ಹೆಚ್ಚ್ತಾ ಇದೆ. ಆಮೇಲೆ ಟ್ಯಾಕ್ಸ್ 3 ತಿಂಗಳಿಗೆ ಒಂದ್ಗಿತ ಕಟ್ತೀವಿ, ಮತ್ತೆ ನಮ್ಗೆ ಟೋಲ್ ಕಲೆಕ್ಷನ್ ಟೋಲ್ ಕಟ್ಬೇಕು. ಟ್ಯಾಕ್ಸ್ ತಗೊಂಡು ಮತ್ತೆ ನಮ್ಗೆ ಟೋಲ್ ಕಲೆಕ್ಷನ್ ಕಟ್ತಾರೆ. ಆಮೇಲೆ RTO ಪ್ರಾಬ್ಲಮ್ ಲೋಕಲ್ ಅಲ್ಲಿ. ಬಾಡಿಗೆ 35 ರೂಪಾಯಿ ಡೀಸೆಲ್ ಇದ್ದಾಗ ಏನ್ ಬಾಡಿಗೆ ಇದೆಯೋ ಇವತ್ತು ಅದೇ ಬಾಡಿಗೆ ನಮ್ಗೆ ಕೊಡ್ತಾ ಇದಾರೆ. 35 ರೂಪಾಯಿ ಡೀಸೆಲ್ ಇದ್ದಾಗ ಏನ್ ಬಾಡಿಗೆ ಕೊಡ್ತಾ ಇದ್ರು, ಇವತ್ತು 90 ರೂಪಾಯಿ ಡೀಸೆಲ್ ಆದ್ರೂ ಅದೇ ಬಾಡಿಗೆ ಕೊಡ್ತಾ ಇದಾರೆ. ನಾವು EMI ಕಟ್ಟಕ್ಕಾಗಲ್ಲ, ಟ್ಯಾಕ್ಸ್ ಕಟ್ಟಕ್ಕಾಗಲ್ಲ, ಆಮೇಲೆ ಡ್ರೈವರ್ ಸಂಬಳ ಕೊಡಕ್ಕಾಗಲ್ಲ, ಟೈರ್ ಕೊಡಕ್ಕಾಗಲ್ಲ, ಗಾಡಿ ಮೈಂಟೈನ್ ಮಾಡಕ್ಕಾಗಲ್ಲ ಸರ್. ತುಂಬಾ ಕಷ್ಟ ಇದೆ. ಇದೇನ್ ಹೇಳ್ತೀವಿ ಅಂದ್ರೆ ನಾವು ಇದು ಕಲ್ತ್ಬಿಟ್ಟಿದೀವಿ, ಬಿಡಕ್ಕಾಗಲ್ಲ. ಇದ್ ಬಿಟ್ರೆ ನಮ್ಗೆ ಬೇರೆ ಗತಿ ಇಲ್ಲ. ನಾವು ನೋಡಕ್ ಮಾತ್ರ ಗಾಡಿಗಳು ಓನರ್ ಆಚೆ, ಆದ್ರೆ ನಮ್ ಮನೇಲಿ ನೋಡಿದ್ರೆ ಸಿಕ್ಕಾಪಟ್ಟೆ ತೂತುಗಳಿದೆ. ಅದನ್ನ ಹೇಳಕ್ಕೆ ನಾಚಿಕೆ ನಮ್ಗೆ. ದಯವಿಟ್ಟು ಡೀಸೆಲ್ ರೇಟು, ಟೋಲ್ ರೇಟು ಇದನ್ನ ದಯವಿಟ್ಟು ಕಮ್ಮಿ ಮಾಡ್ಬೇಕು. ಆಮೇಲೆ FC ಗೆ ಗಾಡಿಗಳು ಚಾರ್ಜಸ್ ಎಲ್ಲ ಜಾಸ್ತಿ ಮಾಡಿದಂತೆ, ಆ FC ಚಾರ್ಜಸ್ ದಯವಿಟ್ಟು ಕಮ್ಮಿ ಮಾಡ್ಬೇಕು. ನಮ್ ಪರಿಸ್ಥಿತಿನೂ ನೋಡ್ಬೇಕು, ಸ್ವಲ್ಪ ಇಳಿದು ನೋಡ್ಬೇಕು. ಡ್ರೈವರ್ ಪರಿಸ್ಥಿತಿ ಏನಿದೆ, ಓನರ್ ಪರಿಸ್ಥಿತಿ ಏನಿದೆ ಅನ್ಬಿಟ್ಟು ನಿಜವಾಗೂ ಅವ್ರ ಮನೆಯಲ್ಲಿ ಬಂದು ನೋಡಿದ್ರೆ ಗೊತ್ತಾಗೋದು ಓನರ್ ಪರಿಸ್ಥಿತಿ ಯಾವ ರೀತಿ ಇದೆ ಅನ್ಬಿಟ್ಟು. ಇದನ್ನ ದಯವಿಟ್ಟು ಗೌರ್ಮೆಂಟ್ ಅವರು ಇದ್ ಮಾಡಕೊಂಡ ನಾವು ಗಾಡಿಗಳು. ಈಗ ನೀವು RTO ಆಫೀಸಲ್ಲಿ ಟ್ಯಾಕ್ಸ್ ಕಟ್ಟಿನೂ ಮತ್ತೆ ಇಲ್ಲಿ ಟೋಲ್ 3 ತಿಂಗಳಿಗೆ ಟ್ಯಾಕ್ಸ್ ಕಟ್ಸ್ಕೊಂತಾರೆ, ಮತ್ತೆ ಟೋಲ್ ಕಲೆಕ್ಷನ್. ಮತ್ತೆ ಏನಕ್ಕೆ ಟ್ಯಾಕ್ಸ್ ಕಟ್ಬೇಕು ನಾವು ಗೌರ್ಮೆಂಟ್ಗೆ? 3 ತಿಂಗಳಿಗೆ ಟ್ಯಾಕ್ಸ್, ರೋಡ್ ಟ್ಯಾಕ್ಸ್ ಕಟ್ತಾ ಇರೋದೇ ಅದಕ್ಕೆ, ಮತ್ತೆ ಟೋಲ್ ಕಲೆಕ್ಷನ್ ಬೇರೆ. ಟೋಲು, ರೋಡ್ ಟ್ಯಾಕ್ಸ್ ಅಂದ್ಬಿಟ್ಟು ನಮ್ಗೆಲ್ಲ ಇಲ್ಲಿ ಡೀಸೆಲ್, ಡ್ರೈವರು, ಟೋಲು, ಟ್ಯಾಕ್ಸ್, EMI ಅಂದ್ಬಿಟ್ಟು ಹೋಗ್ಬಿಟ್ರೆ ಡ್ರೈವರ್ ಓನರ್ ಏನ್ ತಿನ್ನೋದು? ಮಣ್ಣು ತಿನ್ಬೇಕು. ಈಗ ಬಾಡಿಗೆ ಬಂದ್ಬಿಟ್ಟು ಹೆಚ್ಚಿಗೆ ಆಗಿಲ್ಲ, ಇಲ್ಲ ಅದೇ ಬಾಡಿಗೆ ಇದೆ. 35 ರೂಪಾಯಿ ಡೀಸೆಲ್ ಇದ್ದಾಗ ಏನ್ ಜಿಗ್ನಿ ಬಾಡಿಗೆ ಕೊಡ್ತಾ ಇದಾರೋ ಇವತ್ತು ಅದೇ ಬಾಡಿಗೆಯಲ್ಲೇ ಓಡ್ತಾ ಇದೀವಿ ನಾವು. ನಮ್ ಪರಿಸ್ಥಿತಿ ಆತರ ಆಗಿದೆ. ಬಟ್ಟೆ ಬಿಚ್ಚಿದ್ರನೆ ಕಾಣಿಸೋದು ತೂತು ಮೈಯೊಳಗೆ ಎಷ್ಟು ಹೋಲ್ಗಳಿದೆ ಅನ್ಬಿಟ್ಟು. ಬಟ್ಟೆ ಹಾಕೊಂಡಿದೀವಿ, ಏನು ಕಾಣಿಸ್ತಾ ಇಲ್ಲ. ಆತರ ಪರಿಸ್ಥಿತಿಯಲ್ಲಿ ಇದ್ದೀವಿ ಓನರ್ಗಳು. ದಯವಿಟ್ಟು ಇದನ್ನ ಗೌರ್ಮೆಂಟ್ ಅವರು ಇದನ್ನ ಕರೆಕ್ಟ್ ಆಗಿ ಪರಿಶೀಲನೆ ಮಾಡಿ ಓನರ್ಗಳಿಗೆ ಯಾವ ರೀತಿ ಮಿಚ್ಚ ಆಗ್ತದೆ, ಏನಾಗ್ತದೆ ಅನ್ಬಿಟ್ಟು ಇದು ಟೋಲ್ ರೇಟ್ ಆಗ್ಲಿ, ಟ್ಯಾಕ್ಸ್ ರೇಟ್ ಆಗ್ಲಿ, ಡೀಸೆಲ್ ರೇಟ್ ಆಗ್ಲಿ ಕಮ್ಮಿ ಮಾಡ್ಬೇಕು ಅಂತ ನಾವು ವಿನಂತಿ ಮಾಡ್ತೀವಿ. ತಮ್ಮ ಹೆಸರು? ನನ್ನ ಹೆಸರು B. ಮಹಬೂಬ್ ಅಂತ, ಆನೇಕಲ್ಲು. ನನ್ನ ಹೆಸರು ಇಮ್ರಾನ್ ಅನ್ಬಿಟ್ಟು.